ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಇವತ್ತು ಜನವರಿ 20. ಇವತ್ತು ನಮಗೆ ಒಂಥರ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಏನಂತ ಅಂದರೆ ವರ್ಷದಲ್ಲಿ ಮೊದಲನೇ ತಿಂಗಳು ನನ್ನ ಮಗಳು ಗೈಸ್ ಇವತ್ತು ದಿಯಾದು ಬರ್ತ್ಡೇ ಇದೆ. ಸೊ ವಿಶ್ ಮಾಡೋಣ. ಏನು ರಿಪ್ಲೈ ಮಾಡ್ತಾಳೆ ಗೊತ್ತಾಗುತ್ತೆ. ಅಮ್ಮು ಹ್ಯಾಪಿ ಬರ್ತ್ಡೇ ಅಮ್ಮು. ಥ್ಯಾಂಕ್ಸ್ ಅಮ್ಮನಮ್ಮ. ಏನು ಪಾರ್ಟಿ ಕೊಡ್ಸಲ್ವಾ ಇವತ್ತು? ಹಾಂ, ಕೇಕ್ ತರ್ತೀರಾ? ಯಾವಾಗ ತಗೊಂಬರ್ತೀರಾ? ಹಾಂ, ಏನ ಹೋಗಿ ತರ್ತೀರಾ? ಜೋರಾಗಿ ಮಾತಾಡು, ಕೇಳಲ್ಲ. ಬರ್ತಡೇ ತಗೊಂಬತ್ತೀರಾ? ಕೇಕ್ ತರ್ತೀರಾ? ಯಾವಾಗ ತರ್ತೀರಾ? ಬಲೂನು ಎಲ್ಲ ತಗೊಂಬರ್ತೀರಾ? ನಿಮ್ಮಪ್ಪ ಹಾಂ ನಮಗೆ ಇಲ್ಲಿಂದ ಒಬ್ಬೊಬ್ರದ್ದೇ ಬರ್ತಡೇ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಬರ್ತಡೇ ಗರ್ಲ್, ಬಟ್ ಇನ್ನೂ ಸ್ನಾನ ಮಾಡಿಲ್ಲ. ಗಬ್ಬಿ ತಲೆಗೆ ಎಣ್ಣೆ ಹಚ್ಚಿ ಬಿಟ್ಟಿದ್ದೀನಿ. ಆಲ್ಮೋಸ್ಟ್ 4 ದಿನ ಆಯ್ತು. ಇನ್ನೂ ಎಣ್ಣೆ ಹಚ್ಕೊಂಡಿರಲಿಲ್ಲ. ಹಚ್ಚೋಕೆ ಹೋದ್ರೆ ಬೇಡ ಅಂತ ಹುಡುಗಗಳು. ಇವತ್ತು ಹಚ್ಚಿದ್ದೀನಿ, ಇನ್ನೂ ಸ್ನಾನ ಮಾಡ್ಕೊಂಡಿಲ್ಲ. ಅಮ್ಮು, ಇವತ್ತು ಯಾರ್ದು ಬರ್ತಡೇ? ನಿಮ್ದಾ? ಹ್ಯಾಪಿ ಬರ್ತಡೇ ಅಮ್ಮು. ಥ್ಯಾಂಕ್ ಯು ಅಮ್ಮನಮ್ಮೆ. ಇವತ್ತು ಏನು ಕೊಡಿಸ್ತೀಯ ನನಗೆ? ಚಾಕ್ಲೇಟ್ ತಗೊಂಬರ್ತೀಯಾ? ಕೇಕು ತಗೊಂಬತ್ತೀರಾ? ಬಲೂನು ಕೇಕು. ಬರ್ತಡೆಗೆ ಚಾಕ್ಲೇಟು ಬಲೂನು ಕೇಕು ಎಲ್ಲ ತರ್ತೀರಾ? ಅಣ್ಣ ವಿಶ್ ಮಾಡಿದ್ರಾ? ಏನಂತ ವಿಶ್ ಮಾಡಿದ್ರು? ಅಣ್ಣ ಏನಂತ ವಿಶ್ ಮಾಡ್ದ? ಏನಂತ ವಿಶ್ ಮಾಡಿದ್ದ ಅಣ್ಣ? ಹೇಳಮ್ಮ. ಹೇಳು. ಓ, ಸ್ಪೈಕ್ ಮಾಡ್ಕೊಂಡ್ಬಿಟ್ಟಿದ್ಯಾ ತಲೆಯಲ್ಲಿ? ಎಣ್ಣೆ ಹಚ್ಕೊಂಡು ಸ್ಪೈಕ್ ಮಾಡ್ಕೊಂಡಿದ್ದಾಳೆ ನೋಡ್ರಿ ಇವಳು. ಸ್ಪೈಕ್. ಇವತ್ತು ಏನು ಮಾಡ್ಕೊಡೋಣ ನಮ್ಮ ಸ್ಪೆಷಲ್ ಆಗಿ? ಕೇಕ್ ಮಾಡ್ಕೊಡೋಣ? ಮನೆಯಲ್ಲ ಮಾಡೋಣ? ನೋಡೋಣ ಹೆಂಗ್ ಬರುತ್ತೆ ಅಂತ. ಕೇಕು ತಿನ್ಬೇಕದು, ಹೆಂಗ್ ಬಂದ್ರು ನೀನೇ, ಸರಿನಾ? ಮನೇಲೆ ಕೇಕ್ ಅನ್ನ ಮಾಡೋಣ ಅಂತ ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಇಬ್ರು ರೆಡಿಯಾಗಿ ಕೂತಿದೀವಿ. ನಮ್ಮ ಜೊತೆ ಇದ್ದಾರೆ ಮಿಸ್ ದಿಯಾ ಅವರು. ಸೊ ನನ್ನ ಮಗ ಸ್ಕೂಲ್ಗೆ ಹೋಗಿರೋದ್ರಿಂದ ಅವ್ನು ಬರೋವರೆಗೂ ವೆಯ್ಟ್ ಮಾಡಬೇಕು. ಹೇಗಿದ್ರು ಸಂಜೆ ಅಲ್ವಾ ಅಂದ್ಕೊಂಡು ಕೇಕ್ ತರ್ತೀನಿ ಅಂತ ಅಂದ್ರು ಬೇಕ್ರಿಗೆ ಹೋಗಿ. ಬಟ್ ನನ್ನ ಮಗಂಗೆ ಅದು ಕ್ರೀಮ್ ಇರುತ್ತೆ ಅಲ್ವಾ, ಸೊ ಅದನ್ನ ತಿಂದರೆ ಕೆಮ್ಮು ಜಾಸ್ತಿ ಆಗ್ಬಿಡುತ್ತೆ, ಕೆಮ್ಮತ್ತತೆ ಜಾಸ್ತಿ. ಸೊ ಹಾಗಾಗಿ ಅದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಇವಳಿಗೂ ಅಂತಂದ್ರೆ ಅಷ್ಟೊಂದೇನು ಆಗಲ್ಲ, ಬಟ್ ಅವನಿಗೆ ಸೆಟ್ ಆಗಲ್ಲ ಅದು. ಹಾಗಾಗಿ ಮನೇಲೆ ಒಂದ್ಸಲ ಈ ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಟ್ರೈ ಮಾಡ್ತಾ ಇದೀವಿ. ಮಾಡೋಣ ದಿಯಾ, ಕೇಕ್ ಮಾಡೋಣ? ನೀನು ಸಪೋರ್ಟ್ ಮಾಡ್ತೀಯಾ? ಮಾಡ್ತಾಳಂತೆ. ಸೊ ಬನ್ನಿ, ಯಾವ ರೀತಿ ಕೇಕನ್ನು ಮಾಡ್ತೀವಿ, ಅದು ಹೆಂಗೆ ಬರುತ್ತೆ. ಸೊ ಬೆಟರ್ ಆಗಿ ಬಂದರೆ ಓಕೆ, ಇಲ್ಲ ಅಂತ ಅಂದರೆ ಬೇಕರಲ್ಲೇ ತರಿಸ್ಬಿಡ್ತೀನಿ. ಸೊ ಫಾರ್ ದಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಐ ಹೋಪ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡೋಣ, ಚೆನ್ನಾಗಿ ಬರುತ್ತಲ್ವಾ ಅಮ್ಮ? ಮೊದಲಿಗೆ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ. ಹುಳಿ ಮೊಸರನ್ನ ತಗೊಳ್ಳೋಕ್ಕೆ ಹೋಗಬೇಡಿ. ಆನಂತರ ಅದೇ ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ನಾವು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಕರಗೋವರೆಗೂ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನಾವು ಏನು ಗ್ಲಾಸನ್ನು ತೆಗೆದುಕೊಂಡಿರ್ತೀವಿ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಮತ್ತೆ ನಾನು ಗೋಲ್ಡ್ ವಿನ್ನರ್ ಎಣ್ಣೆಯನ್ನು ತಗೊಂಡಿದ್ದೀನಿ. ಆನಂತರ 2 ಸ್ಪೂನ್ ತುಪ್ಪವನ್ನು ಹಾಕಿದ್ದೀನಿ. ಒಂದು ವೇಳೆ ಎಣ್ಣೆ ಬೇಡ ತುಪ್ಪನೇ ಹಾಕ್ತೀವಿ ಅಂತ ಅಂದರೆ 4 ಸ್ಪೂನ್ ತುಪ್ಪನ ಹಾಕ್ಕೊಳ್ಳಿ. ಎಣ್ಣೆನ ಸ್ಕಿಪ್ ಮಾಡ್ಕೋಬೋದು. ನಾನು ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಯೂಸ್ ಮಾಡಿದ್ದೀನಿ. ಆನಂತರ ಅದೇ ಗ್ಲಾಸಲ್ಲಿ 2 ಗ್ಲಾಸ್ ಆಗೋವಷ್ಟು ನಾವು ಮೈದಾವನ್ನು ತೆಗೆದುಕೊಳ್ಬೇಕಾಗತ್ತೆ. ಮೈದಾ ಹಾಕಿದ ಮೇಲೆ ನಾವೇನು ಮಾಡಬೇಕು, ಎಲ್ಲೂ ಕೂಡ ಗಂಟು ಬರದೇ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆನಂತರ 1 ಗ್ಲಾಸ್ ಹಾಲನ್ನು ತೆಗೆದುಕೊಂಡು 3/4 ಭಾಗ ತಗೊಳ್ಳಿ. ಹಾಲನ್ನು ಸ್ವಲ್ಪನೇ ಹಾಕ್ಕೊಂಡು ಗಂಟು ಬರದೇ ಇರೋ ರೀತಿ ನಾವು ಮೈದಾ ಹಿಟ್ಟು ಹಾಕಿದ್ಮೇಲೆ ನೀಟಾಗಿ ಅದನ್ನು ಕಲಿಸ್ಕೋಬೇಕಾಗತ್ತೆ. ಸೊ ನಾನು ಯಾವ ರೀತಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ, ಸೊ ಅದೇ ರೀತಿ ಹಾಕ್ಕೊಳ್ಳಿ. ಆನಂತರ ಚಿಟಿಕೆ ಉಪ್ಪು ಹಾಗೆಯೇ ಅಡುಗೆ ಸೋಡಾವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ಬೇಕಿಂಗ್ ಸೋಡಾ ಇತ್ತು ಅಂತ ಅಂದರೆ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು. ಇದನ್ನು ಕಲಸಿ ಆದಮೇಲೆ ಜಾಸ್ತಿ ಹೊತ್ತು ಹಾಗೇ ಬಿಡೋದಕ್ಕೆ ಹೋಗಬಾರ್ದು. ಬೇಕಿಂಗ್ ಪೇಪರ್ ಏನಿರುತ್ತೆ ಸೊ ಅದನ್ನು ತೆಗೆದುಕೊಳ್ಬೇಕಾಗುತ್ತೆ. ಒಂದು ವೇಳೆ ಇಲ್ಲ ಅಂತ ಅಂದರೆ ಯಾವುದಾದ್ರೂ ಒಂದು 3/4 ಶೀಟ್ ಬರುತ್ತೆ ಅಲ್ವಾ, ಸೊ ಆ ರೀತಿ ಗಟ್ಟಿ ಶೀಟ್ ಇತ್ತು ಅಂತ ಅಂದರೆ ಅದಕ್ಕೆ ನೀಟಾಗಿ ಆಯಿಲನ್ನು ಸ್ಪ್ರೆಡ್ ಮಾಡಿ ಮತ್ತು ಕುಕ್ಕರ್ಗೂ ಕೂಡ ಆಯಿಲನ್ನು ಎಲ್ಲನೂ ಕೂಡ ಸ್ಪ್ರೆಡ್ ಮಾಡಿ ಆನಂತರ ಗ್ಯಾಸ್ ಮೇಲೆ ಒಂದು ಹೆಂಚನ್ನು ಇಟ್ಟು ಅದು ಕಾಯೋವರೆಗೂ ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ಇದನ್ನೆಲ್ಲ ರೆಡಿ ಮಾಡ್ಕೋಬೋದು. ಏನಂತ ಅಂದರೆ ಎಣ್ಣೆಯನ್ನು ಹಚ್ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಂಡು ಮಿಕ್ಸ್ ಮಾಡಿರೋ ಮಿಶ್ರಣವನ್ನು ಆ ಕುಕ್ಕರ್ಗೆ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ನಾವು ಒಂದು 1/2 ಅವರ್ ಬೇಯಿಸಬೇಕಾಗತ್ತೆ. ಕುಕ್ಕರ್ಗೆ ಹಾಕಿದ್ಮೇಲೆ 2 ರಿಂದ 3 ಸಲ ಅದನ್ನು ಕುಕ್ಕಿ ಆನಂತರ ಅದನ್ನು ಬೇಯೋದಕ್ಕೆ ಇಡಿ. ಏನಮ್ಮ ಕೇಕು ಇಷ್ಟು ಬೇಗ? 1/2 ಅವರ್ ಬೇಕು ಮೇಡಮ್ ಆಗೋದಕ್ಕೆ ಕೇಕು. ಅದೇನದು ಬಟನ್ ಎಲ್ಲ ಓಪನ್ ಮಾಡ್ಕೊಂಡು? ಇವತ್ತು ನಿನ್ನ ಬರ್ತಡೇ ಕಣೆ, ಸ್ವಲ್ಪ ಡೀಸೆಂಟಾಗಿರು. ವರ್ಷ ಬರುತ್ತೆ ಬರ್ತಡೇ ಅಂತೀಯಲ್ವಾ? ಕೇಕ್ ಆದ್ಮೇಲೆ ನಾನೇ ಕರಿತೀನಿ ಬಿಡು.
ಏನಂದಮ್ಮ ಅಣ್ಣ? ಚೆನ್ನಾಗಿಲ್ಲ ಅನ್ನ. ಹಾಂ, ನಿಮ್ಮ ಅಣ್ಣ ಏನಂದ ಹೇಳು? ಹ್ಞೂ, ಚೆನ್ನಾಗೈತೆ ಅನ್ನ ಹೇಳು. ಹ್ಞೂ ಹ್ಞೂ, ನಿಂಗೆ ಇಷ್ಟ ಆತಾ? ಡ್ರೆಸ್ ಇಷ್ಟ ಆತಾ? ಅಷ್ಟರಲ್ಲಿ 5 ಗಂಟೆ ಆಯಿತು. ನನ್ನ ಮಗಳಿಗೂ ಕೂಡ ಸ್ನಾನ ಮಾಡಿಸಿ ಎಲ್ಲ ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕಿದ್ದೆ. ಅವ್ರ ಅಣ್ಣ ಬಂದ ತಕ್ಷಣ ಡ್ರೆಸ್ ಹೇಗಿದೆ ಅಂತ ಕೇಳ್ತಿದ್ಲು. ಆನಂತರ ನೋಡಿ ನೀಟಾಗಿ ಎಲ್ಲ ಕೂಡ ಕೇಕು ಬೆಂದು ತಣ್ಣಗೆ ಆದಮೇಲೆ ಇದನ್ನು ಒಂದು ತಟ್ಟೆಗೆ ಅದನ್ನು ಮಗಚ್ಬಿಟ್ಟು ನೀಟಾಗಿ ಪೇಪರನ್ನು ತೆಗಿಬೇಕಾಗುತ್ತೆ. ಬೇಕಿಂಗ್ ಪೇಪರ್ ಆದರೆ ಈಸಿಯಾಗಿ ಬಂದುಬಿಡುತ್ತೆ. ಸೊ ಈ ಶೀಟ್ ಆಗಿರೋದ್ರಿಂದ ಸ್ವಲ್ಪ ಅದಕ್ಕೆ ಅಂಟ್ಕೊಂಡಿರುತ್ತೆ. ನಿಧಾನವಾಗಿ ಅದನ್ನು ಓಪನ್ ಮಾಡಿದ್ರೆ ಸ್ಪಾಂಜ್ ರೀತಿಯಲ್ಲಿ ಕೇಕ್ ರೆಡಿಯಾಗಿರುತ್ತೆ. ಸೊ ಇದಕ್ಕೆ ಇವಾಗ ಡೆಕೋರೇಟ್ ಮಾಡೋಣ ಅಥವಾ ಹನಿ ಕೇಕ್ ಟೈಪ್ ಮಾಡೋಣ, ಹನಿ ಕೇಕ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಹಾಗಾಗಿ ಒಂದು ಚಿಕ್ಕ ಗ್ಲಾಸಲ್ಲಿ 1 ಗ್ಲಾಸ್ ನೀರನ್ನು ಹಾಕಿ 2 ಸ್ಪೂನು ಸಕ್ಕರೆಯನ್ನು ಹಾಕಿ, ಆನಂತರ ಸಕ್ಕರೆ ಕರಗದ ಮೇಲೆ 2 ಸ್ಪೂನ್ ಜೇನುತುಪ್ಪವನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ಆನಂತರ ಅದು ಕುದಿ ಬಂದಮೇಲೆ ಕೇಕ್ ಏನು ರೆಡಿ ಆಗಿರುತ್ತೆ, ಸೊ ಅದಕ್ಕೆ ಒಂದು ಫೋರ್ಕನ್ನು ತಗೊಂಡು ಎಲ್ಲ ಕಡೆನೂ ಕೂಡ ಅದಕ್ಕೆ ಚುಚ್ಚಬೇಕಾಗುತ್ತೆ. ಚುಚ್ಚಿದ ನಂತರ ಇದು ಜೇನುತುಪ್ಪ ಮತ್ತು ಸಕ್ಕರೆ ನೀರೇನಿರುತ್ತೆ ಅದನ್ನು ಎಲ್ಲ ಕಡೆನೂ ಕೂಡ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಒಂದು 2 ಸ್ಪೂನು ಅಥವಾ 1 ಸ್ಪೂನ್ ಆಗೋವಷ್ಟು ನೀರನ್ನು ಉಳಿಸ್ಕೊಂಡು, ಅಂದರೆ ಜೇನುತುಪ್ಪ ಸಕ್ಕರೆ ನೀರನ್ನು ಉಳಿಸ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋವಷ್ಟು ಜಾಮ್ ಏನಿರುತ್ತೆ ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಕರಗಿಸ್ಕೊಳ್ಳಿ. ಜಾಮು ಆರಾಮಾಗಿ ಬಿಸಿ ಮಾಡಿದ ತಕ್ಷಣನೇ ಕರಗಿಬಿಡುತ್ತೆ. ಅದನ್ನು ಕರಗಿದ ನಂತರ ಕೇಕ್ ಮೇಲೆ ಅದನ್ನು ಕೂಡ ಹಾಕಿಬಿಟ್ಟು ಕೊಬ್ಬರಿ ತುರಿ ಏನಿರುತ್ತೆ ಅಲ್ವಾ, ಸೊ ಕೊಕೊನಟ್ ಪೌಡರು ಅದನ್ನು ಎಲ್ಲ ಕಡೆನೂ ಕೂಡ ಸ್ಪ್ರೆಡ್ ಮಾಡಿದ್ರೆ ಅದ್ರ ಮೇಲೆ ಡ್ರೈ ಫ್ರೂಟ್ಸನ್ನು ನೆಕ್ಸ್ಟ್ ಇಟ್ಟರೆ ಡೆಕೋರೇಟ್ ಮಾಡಿದ್ರೆ ಕಂಪ್ಲೀಟಾಗಿ ಹನಿ ಕೇಕು ಮನೆಯಲ್ಲೇ ರೆಡಿ ಆಗುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮಕ್ಳಿಗೂ ಕೂಡ ಸೇಫ್ ಅಂತಲೇ ಹೇಳ್ಬೋದು. ಸೊ ನೋಡಿ ಅಷ್ಟರಲ್ಲಿ ಎಲ್ಲ ಕೂಡ ಡೆಕೋರೇಷನ್ ಮುಗಿಸಿ ನನ್ನ ಮಗಳ ಕೈಲಿ ಕೇಕನ್ನು ಕೂಡ ಕಟ್ ಮಾಡಿಸಿದೆ. ಸೊ ಲೈಟ್ ಹಚ್ಚಿದ್ರಿಂದ ಅವಳು ಎದ್ರುಕೊಂಡು ಪಟಾಕಿ ಅಂತ ಅಂದ್ಕೊಂಡು ದೂರ ನಿಂತ್ಕೊಂಡ್ಳು. ಅಷ್ಟರಲ್ಲಿ ಇಬ್ಬರು ಕೂಡ ಕೇಕ್ ಕಟ್ ಮಾಡಿ ತಿನ್ಸಿದ್ರು. ಈ ಸಲ ಏನು ಜಾಸ್ತಿ ಓವರಾಗಿ ಮಾಡೋದು ಬೇಡ, ಮತ್ತು ಫೆಬ್ರವರಿ ತಿಂಗಳಲ್ಲೂ ಕೂಡ ನಮ್ಮ ತೋಷಿದ ಬರ್ತಡೇ ಇರೋದ್ರಿಂದ ಸಿಂಪಲ್ ಆಗಿ ಆಚರಣೆ ಮಾಡಿದ್ವಿ. ಅಡುಗೆನೂ ಕೂಡ ಸ್ವಲ್ಪ ಸ್ಪೆಷಲ್ ಆಗಿ ಮಾಡಿಬಿಟ್ಟು ಕಂಪ್ಲೀಟ್ ಮಾಡಿದೆ. ಕೇಕ್ ಎಲ್ಲ ಕಟ್ ಆದಮೇಲೆ ನಮ್ಮ ದಿಯಾಗೆ ಸ್ವಲ್ಪ ಫೋಟೋ ಕ್ರೇಜ್ ಜಾಸ್ತಿ, ಹಾಗಾಗಿ ಗೊಂಬೆ ಇಟ್ಕೊಂಡು ಎಲ್ಲನೂ ಕೂಡ ನೀಟಾಗಿ ಫೋಟೋ ತೆಗೀರಿ ಅಂತ ಹೇಳ್ಬಿಟ್ಟು ಫೋಟೋ ತೆಗೆಸ್ಕೊಳ್ತಾ ಇದ್ಲು. ಸೊ ಈ ಒಂದು ಬರ್ತ್ಡೇ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಮಾಡ್ಕೊಳ್ಳಿ. ಒಂದ್ಸಲ ಕೇಕ್ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್. ಬೈ.